ಶುರು ಮಾಡ್ಕೊಂಡಿದೀವಿ. ನಾನು ಸಭೆಗೂ ಕೂಡ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2016ರಿಂದ 20ರವರೆಗೂ, 16ರಿಂದ 25ರವರೆಗೂ ಅಲ್ಲ, 16ರಿಂದ 20ರವರೆಗೂ ನಾವು ಈಗಾಗಲೇ ಕಾಲ್ ಫಾರ್ಮ್ ಮಾಡಿದೀವಿ. ಅದನ್ನ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿದೀವಿ. ಆದ್ರೆ ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರು ಆಗಷ್ಟಕ್ಕೆ ಜೂನ್ 1ನೇ ತಾರೀಕು ಒಳಗೆ ಶಿಕ್ಷಕರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಮಾಡ್ತೀವಿ. 10,000 ಚಿಲ್ಡ್ರೆ ನಾವೇನ್ ಕಾಲ್ ಫಾರ್ ಮಾಡಿದೀವಿ ಅದು TETನೂ ಕೂಡ ನಡೆದೋಗಿದೆ. ಮತ್ತೆ ಅನುದಾನಿತ ಶಾಲೆಯಲ್ಲೂ ಕೂಡ 2020ರವರೆಗೂ, ಯಾಕೆಂದ್ರೆ 10 ವರ್ಷ ಆಗುತ್ತೆ. ಈಗ ಫಸ್ಟ್ ಕಂತಲ್ಲಿ 5 ವರ್ಷ ನಾವು ತಗೋತಾ ಇದೀವಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡಿದ್ದೀನಿ. ಯಾಕೆಂದ್ರೆ ಹೋದ್ ಬಜೆಟ್ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಈ ರಿಸರ್ವೇಶನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಎಳಿತು. ಆದ್ರೂ ಕೂಡ ನಾನು ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಅದನ್ನು ತುಂಬತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ಲಿಕ್ಕೆ ನಾನು 100ಕ್ಕೆ 100. ಸೊ ನೋಟಿಫಿಕೇಶನ್ ಇಶ್ಯೂಡ್ ಆ್ಯಂಡ್ ರಿಕ್ರೂಟ್ಮೆಂಟ್ ಕಂಪ್ಲೀಟೆಡ್ 2023ರಿಂದ 2025ರವರೆಗೆ ಯಾವೆಲ್ಲ ಇಲಾಖೆಗಳಲ್ಲಿ ರಿಕ್ರೂಟ್ಮೆಂಟ್ ಆಗಿದೆ ಮತ್ತು ಕಂಪ್ಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ CSE ಓಕೆ ಶಿಕ್ಷಣ ಇಲಾಖೆಯಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. 2023ರಲ್ಲಿ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ, ಅದರ ಜೊತೆಗೆ ಯಾವುದು ಪೋಸ್ಟ್ ಕೂಡ ಫಿಲ್ ಆಗಿಲ್ಲ. 2024ರಲ್ಲಿ ನೋಟಿಫಿಕೇಶನ್ ಆಗಿಲ್ಲ ಮತ್ತು ಪೋಸ್ಟ್ ಕೂಡ ಫಿಲ್ ಆಗಿಲ್ಲ. 2025ರಲ್ಲೂ ಕೂಡ ಯಾವುದೇ ಪೋಸ್ಟ್ ನೋಟಿಫಿಕೇಶನ್ ಆಗಿಲ್ಲ ಮತ್ತು ಫಿಲಪ್ ಕೂಡ ಆಗಿಲ್ಲ. ನೋಟಿಫಿಕೇಶನ್ ಇಶ್ಯೂಡ್ ಆ್ಯಂಡ್ ರಿಕ್ರೂಟ್ಮೆಂಟ್ ಇನ್ ಪ್ರೋಗ್ರೆಸ್ 2023ರಿಂದ 2025ರವರೆಗೆ ಯಾವೆಲ್ಲ ನೋಟಿಫಿಕೇಶನ್ ಆಗಿದೆ ಮತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸ್ನಲ್ಲಿದೆ ಅಂತ ನೋಡ್ತಾ ಬಂದರೆ 2023ರಲ್ಲಿ CSE ನೋಡ್ತಿರ್ಬೋದು, ನೀವು ಗಮನಿಸ್ತಿರ್ಬೋದು, ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ನೋಟಿಫಿಕೇಶನ್ ಆಗಿರುವುದಿಲ್ಲ ಮತ್ತು ನಂಬರ್ ಆಫ್ ಪೋಸ್ಟ್ ಕೂಡ ಫಿಲ್ ಆಗಿರೋದಿಲ್ಲ, ಬಿಕಾಸ್ ನೋಟಿಫಿಕೇಶನ್ ಆಗಿಲ್ಲ. ಹಾಗಾಗಿ 2024ರಲ್ಲಿಯೂ ಕೂಡ CSEಗೆ ಯಾವುದೇ ನೋಟಿಫಿಕೇಷನ್ ಇಲ್ಲ ಮತ್ತು ರಿಕ್ರೂಟ್ಮೆಂಟ್ ಇಲ್ಲ. 2025ರಲ್ಲೂ ಕೂಡ ನಿಲ್ ಅಂತ ಇದೆ. ಸೊ ಶಿಕ್ಷಕಾಕಾಂಕ್ಷಿಗಳೇ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಇದು ಬಹಳನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ ಶಿಕ್ಷಕರ ನೇಮಕಾತಿಗೆ. ನೀವು PST, GPSTR, HSTR ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್ಗೆ ಪ್ರಿಪರೇಷನನ್ನು ಮಾಡ್ತಾ ಇದ್ದೀರಾ. ಬಟ್ 2023ರಿಂದ 2025ರವರೆಗೆ ಯಾವುದೇ ನೋಟಿಫಿಕೇಷನ್ ಆಗಿರಲಿ, ಈ ಒಂದು ಶಿಕ್ಷಣ ಇಲಾಖೆ ನೋಟಿಫಿಕೇಷನ್ ಶಿಕ್ಷಣ ಇಲಾಖೆಗೆ ಆಗಿರೋದಿಲ್ಲ. ಸೊ ಹಾಗಾಗಿ ಈ ವರ್ಷ ಆದರೂ ನೋಟಿಫಿಕೇಷನ್ ಆಗುತ್ತಾ ಅನ್ನೋದು ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳ ಪ್ರಶ್ನೆ ಆಗಿರುತ್ತೆ. ಸೊ ಶಿಕ್ಷಣ ಇಲಾಖೆಗೆ ನೋಟಿಫಿಕೇಷನ್ ಆದರೆ ಎಷ್ಟು ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅದರಲ್ಲೂ ಸ್ಪೆಷಲಿ ಕೂಡ PST ಮತ್ತು GPSTRಗೆ ಭಾಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು, ನೋಟಿಫಿಕೇಷನ್ ಯಾವಾಗುತ್ತೆ ಅನ್ನೋದರ ಬಗ್ಗೆ. ಸೊ ನೀವು ನಿಮ್ಮ ಅಭಿಪ್ರಾಯ, ನೋಟಿಫಿಕೇಷನ್ ಆಗುತ್ತೆ ಈ ವರ್ಷ ಅಥವಾ ಆಗಲ್ಲ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಅದರ ಜೊತೆಗೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಶಿಕ್ಷಕರ ನೇಮಕಾತಿಗೆ ಬರುವಂತಹ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್. So thank you so much friends.